Hello everyone, welcome to Study Smart tutorial. Today I will explain cash flow from operating activities. Anand Limited arrived at an income 5 lakh. The depreciation was rupees 2 lakh and the profit of the firm 50,000 and trade receivable increased 40,000. Trade payable also increased by 60,000. Here we have to prepare cash flow from operating activities by the indirect method. Okay, so here we have to maintain particular and amount column. ಸೊ ಫಸ್ಟ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸಲ್ಲಿ ನಾವು ನೆಟ್ ಇನ್ಕಮ್ ಆರ್ ನೆಟ್ ಪ್ರಾಫಿಟಿಂದ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡಬೇಕು. ನೆಟ್ ಇನ್ಕಮ್ ಪ್ರಾಬ್ಲಮಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 5 ಲ್ಯಾಕ್ ಇದೆ. ಸೊ ಈ 5 ಲ್ಯಾಕ್ಗೆ ಆ್ಯಡ್ ಡಿಪ್ರಿಸಿಯೇಷನ್ಸ್, ಓಕೆ, ಡಿಪ್ರಿಸಿಯೇಷನ್ನ ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಂಡ್ ದೆನ್ ಸಮ್ಮಲ್ಲಿ ನಮಗೆ ಕ್ಲಿಯರ್ ಮೆನ್ಷನ್ ಮಾಡಿದ್ದಾರೆ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ ಸೋಲ್ಡ್ ಅಂತ ಹೇಳಿ. ಆ ಪ್ರಾಫಿಟ್ ಆಗಿದ್ದರೆ ನಾವೆಲ್ಲಿ ಮೈನಸ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಫಸ್ಟ್ ನಾವು ವರ್ಕಿಂಗ್ ಕ್ಯಾಪಿಟಲ್, ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡಬೇಕು. ಕರೆಂಟ್ ಅಸೆಟ್, ಕರೆಂಟ್ ಲಯಬಿಲಿಟಿನ ಮೇಂಟೈನ್ ಮಾಡೋದಕ್ಕೆ ಮುಂಚೆ ಬರೋ ಅಂಥದ್ದನ್ನು ನಾವು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಟ್ರೀಟ್ ಮಾಡ್ತೇವೆ. ಸೊ 5 ಲ್ಯಾಕ್ ಪ್ಲಸ್ 2 ಲ್ಯಾಕ್ 7 ಲ್ಯಾಕ್ ಆಗುತ್ತೆ. ಆ 7 ಲ್ಯಾಕಿಂದ ಸೇಲ್ ಆಗಿರೋಂಥ ಅಸೆಟನ್ನು ಮೈನಸ್ ಮಾಡಿ ಎಷ್ಟು ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಬರೋದು 6,50,000 ಬರುತ್ತೆ. ಇದಾದ ನಂತರ ನಾವು ವರ್ಕಿಂಗ್ ಕ್ಯಾಪಿಟಲ್ ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡಬೇಕು. ವರ್ಕಿಂಗ್ ಕ್ಯಾಪಿಟಲ್ ಟ್ರಾನ್ಸಾಕ್ಷನ್ಸ್ ಅಂತ ಅಂದರೆ ಯಾವುದಾಗಿರುತ್ತೆ ಅಂದರೆ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಆಗಿರುತ್ತೆ. ಸೊ ಇಲ್ಲಿ ನಾನು ಕ್ಲಿಯರ್ ಮೆನ್ಷನ್ ಮಾಡಿದ್ದೀನಿ, ಒಂದು ನೋಟ್ ಕೊಟ್ಟಿದ್ದೇನೆ. ಕರೆಂಟ್ ಅಸೆಟ್ ಇನ್ಕ್ರೀಸ್ ಆಗಿದ್ದರೆ ಮೈನಸ್ ಮಾಡಬೇಕು, ಅದೇ ಕರೆಂಟ್ ಅಸೆಟ್ ಡಿಕ್ರೀಸ್ ಆಗಿದ್ದರೆ ಪ್ಲಸ್ ಮಾಡಬೇಕಾಗಿರುತ್ತೆ. ಈಗ ಟ್ರೇಡ್ ರಿಸೀವೇಬಲ್, ಓಕೆ, ಟ್ರೇಡ್ ರಿಸೀವೇಬಲ್ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್, ಡೆಟಾರು BR ಇದನ್ನೆಲ್ಲನೂ ಕೂಡ ನಾವು ಟ್ರೇಡ್ ರಿಸೀವೇಬಲ್ ಅಂತ ಹೇಳ್ತೇವೆ. ಟ್ರೇಡ್ ರಿಸೀವೇಬಲ್ ಇನ್ಕ್ರೀಸ್ ಆಗಿದೆ, ಸೊ ಅದಕ್ಕೆ ನೀವು ಇಲ್ಲಿ ಮೈನಸ್ ಮಾಡ್ಕೊಳ್ಬೇಕಾಗಿರುತ್ತೆ. ನೆಕ್ಸ್ಟು ಇನ್ಕ್ರೀಸ್ ಇನ್ ಟ್ರೇಡ್ ಪೇಯಬಲ್ ಇದೆ. ಟ್ರೇಡ್ ಪೇಯಬಲ್ ಅಂದ್ರೇನು? ಕರೆಂಟ್ ಲಯಾಬಿಲಿಟಿ ಇನ್ಕ್ರೀಸ್ ಆಗಿದ್ದರೆ ಪ್ಲಸ್, ಕರೆಂಟ್ ಲಯಾಬಿಲಿಟಿ ಡಿಕ್ರೀಸ್ ಆಗಿದ್ದರೆ ಮೈನಸ್. ಈ ಕಾನ್ಸೆಪ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ವರ್ಕಿಂಗ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅಂತ ನೋಡಿ ನಾವು ಮೇಂಟೈನ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಟ್ರೇಡ್ ಪೇಯಬಲ್ ಇನ್ಕ್ರೀಸ್ ಅಂತ ಕೊಟ್ಟಿದ್ದಾರೆ. ಟ್ರೇಡ್ ಪೇಯಬಲ್ ಇನ್ಕ್ರೀಸ್ ಆಗಿದ್ದರೆ ನಾವೇನು ಮಾಡ್ಕೊಳ್ಬೇಕಾಗಿರುತ್ತೆ? ಪ್ಲಸ್ ಹಾಕ್ಕೊಳ್ಬೇಕು. ಸೊ ಪ್ಲಸ್ ಆದ ನಂತರ ಎಷ್ಟು? 60,000 ಅಂತ ಮೇಂಟೈನ್ ಮಾಡಿ. 6,50,000 ಪ್ಲಸ್ 60,000ನ ಆ್ಯಡ್ ಮಾಡಿಕೊಂಡು ಮೈನಸ್ ಟ್ರೇಡ್ ರಿಸೀವೇಬಲ್ ಇನ್ಕ್ರೀಸ್ನ ಮೈನಸ್ ಮಾಡಿ ಬರೋದು ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಆಗಿರುತ್ತೆ. ಇದು ರೆಗ್ಯುಲರ್ ಪ್ರಾಬ್ಲಮು. 6 ಮಾರ್ಕ್ಸ್ಗೆ 3 ಆ್ಯಕ್ಟಿವಿಟೀಸಲ್ಲಿ ಒಂದು ಆ್ಯಕ್ಟಿವಿಟಿ ಕಂಪಲ್ಸರಿಯಾಗಿ ಬರುತ್ತೆ. ಥ್ಯಾಂಕ್ ಯು.